ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂದ್ರೆ ನಿಮಗೆ ಕೆಲವು ಇನ್ಸ್ಟ್ರೂಮೆಂಟ್ಸ್ ಗೊತ್ತಿರಬೇಕು, ಪ್ರೋಗ್ರಾಮಿಂಗ್ ಗೊತ್ತಿರಬೇಕು, ಅಥವಾ ಕಂಪೋಸ್ ಮಾಡೋದು ಗೊತ್ತಿರಬೇಕು. ಮತ್ತು ತುಂಬಾ ಜನ ಓದೋದೇ ಇಲ್ಲ ಸರ್. ನನಗೆ ಅದೊಂದು ತುಂಬಾ ಬೇಜಾರು. ಲಿರಿಕ್ಸ್ ಬರೀತೀನಿ ಅಂತ ಮೆಸೇಜ್ ಮಾಡ್ತಾರೆ. ದಯವಿಟ್ಟು ನಾನು ಹೇಳೋದು, ಫಸ್ಟ್ ಓದಿ, ಕವನ ಸಂಕಲನಗಳನ್ನು ಓದಿ, ಕಥೆಗಳನ್ನು ಓದಿ, ಹಾಡುಗಳನ್ನ ಕೇಳಿ. ತುಂಬಾ ಜನಕ್ಕೆ ಲಿರಿಕ್ ರೈಟರ್ ಹೆಸರುಗಳೇ ಗೊತ್ತಿರಲ್ಲ, ಯಾರು ಬರ್ದಿರ ಅಂತ ಗೊತ್ತಿರಲ್ಲ, ಹಾಡುಗಳನ್ನೇ ಕೇಳಿರಲ್ಲ, ಅಂತವ್ರು ಮೆಸೇಜ್ ಮಾಡ್ತಾರೆ. ಇಷ್ಟು ಹಗುರವಾಗಿ ತಗೋಬೇಡಿ. ಎಲ್ರಿಗೂ ಡೈರೆಕ್ಟ್ ಹಾಡು ಬರೋ ಚಾನ್ಸೇ ಬೇಕು. ಯಾರು ಬಂದು ನಾನು ಸರ್ ನಿಮ್ ಜೊತೆ ಕಂಪೋಸಿಂಗ್ ಕೊಡ್ತೀನಿ, ಡಮ್ಮಿ ಲಿರಿಕ್ಸ್ ಬರೀತೀನಿ ಅಂತ ಯಾರು ಹೇಳ್ತಿಲ್ಲ. ಇವನ್ ಸಿಂಗರ್ಸ್ ತುಂಬಾ ಮೆಸೇಜ್ ಮಾಡ್ತಾರೆ, ನಿಮ್ ಸಿನಿಮಾದಲ್ಲಿ ಹಾಡೋಕೆ ಒಂದು ಚಾನ್ಸ್ ಕೊಡಿ ಅಂತ. ಇಷ್ಟು ಪ್ರಬುದ್ಧವಾದ ಸಿಂಗರ್ಸ್ಗಳು ಕೋರಸ್ ಹಾಡ್ಕೊಂಡು ಎಷ್ಟೋ ವರ್ಷದಿಂದ ಇದ್ದಾರೆ. ಯಾಕಂದ್ರೆ ಅವ್ರು ಒಂದು ಅವಕಾಶ ಕಾಯ್ತಾ ಇದ್ದಾರೆ. ಬಟ್ ನೀವು ಡೈರೆಕ್ಟ್ಲಿ ಬಂದು ಹಾಡೋ ಅವಕಾಶ ಕೇಳ್ತಿದ್ರ ಅಂದ್ರೆ ನಿಮ್ಗೆ ರೂಟ್ ಗೊತ್ತಿಲ್ಲ ಅನ್ನೋದು. ಥಿಯೇಟರ್ ನೋಡಿದಂತ ಫಸ್ಟ್ ಸಿನಿಮಾ ಚಾಮುಂಡಿ. ಸೊ ವಿಷ್ಣುವರ್ಧನ್ ಅವ್ರದ್ದು ದೊಡ್ಡ ಅಭಿಮಾನಿ ನಾನು. ವಿಷ್ಣುವರ್ಧನ್ ಸಿಂಹ ಆದ್ರೆ ಸಿಂಹ ವಿಷ್ಣುವರ್ಧನ್ ಅವ್ರದ್ದು, ರಾಜೇಂದ್ರ ಸಿಂಹ ವಿಷ್ಣುವರ್ಧನ್ ಅವ್ರದ್ದು. ವಿಷ್ಣುವರ್ಧನ್ ಅಂದ್ರೆ ಸಿಂಹ. ಭಾವಗೀತೆಗಳು ಬರೀಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ರಾಘವೇಂದ್ರ ಬಿಜಾಡಿ ಅಂತ ಇದ್ದಾರೆ, ಇರಬೇಕು ಇರುವಂತೆ ತೊರೆದು ಅದೆಲ್ಲ ಅವರೇ ಮಾಡಿರೋದು. ಅದ್ಭುತವಾದಂತ ಕಂಪೋಸರ್ ಅವರು. ಇವತ್ತು ನೋಡಿ ಅಂತ ಅಂದರೆ ಎಷ್ಟು ಲಿಂಕ್ ಆಯಿತು ನಿಮ್ಮ ಮಾತಂದರೆ, ಇವತ್ತೊಂದು ಶೂಟ್ಗೆ ಹೋಗ್ಬೇಕಾ ನಮ್ಮ ಡಿ ಒ ಪಿನ ಹೇಳ್ತಾ ಇದ್ದೆ, ಬುದ್ಧಿವಂತ ವ್ಯಕ್ತಿಗೂ ಜವಾಬ್ದಾರಿಯುತವಾದಂಥ ವ್ಯಕ್ತಿಗೂ ಒಂದು ವ್ಯತ್ಯಾಸ ಇದೆ. ಅಂದರೆ ಬುದ್ಧಿವಂತ ವ್ಯಕ್ತಿ ಹೆಂಗಂದರೆ ನಾನು ಬುದ್ಧಿವಂತ ಅಂತ ಅವ್ನು ಮೆಂಟಲ್ ಫಿಕ್ಸ್ ಆಗಿರ್ತಾನೆ. ಬಟ್ ಜವಾಬ್ದಾರಿಯುತವಾದ ವ್ಯಕ್ತಿ ಏನಂತಂದರೆ ಅವನು ತನ್ನ ಪಾಸ್ಟನ್ನು, ತನ್ನ ಪ್ರೆಸೆಂಟ್ನ, ತನ್ನ ಫ್ಯೂಚರ್ನ ಫೀಲ್ ಮಾಡ್ತಾ ಇರ್ತಾನೆ. ಅಂದರೆ ರಿಸ್ಕ್ ಫ್ಯಾಕ್ಟ್ರ್ ಅವ್ರಿಗೆ ತುಂಬ ಇರುತ್ತೆ. ಅಂದರೆ ಡೈರೆಕ್ಟರ್ ಆದವನಿಗೆ ನೀವೊಂದಲ್ಲ ಜವಾಬ್ದಾರಿ ಇರುತ್ತೆ, ತುಂಬ ಜನರಿಗೆ ಅವ್ರು ಆನ್ಸರ್ ಮಾಡಬೇಕಾಗಿರುತ್ತೆ ಅಲ್ವಾ, ಇಮಿಡಿಯೇಟಾಗಿ ಅದನ್ನು ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ. ಒಂದಷ್ಟು ರೈಟ್ರುಗಳು ತುಂಬ ಓದಾಡ್ತಿರ್ತಾರೆ ಪ್ರಮೋದ್. ಅಂದರೆ ನಾನು ಬರೀತೀನಿ, ಅದು ವರ್ಕ್ ಆಗ್ತಿಲ್ಲ, ಅದು ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ, ಸಿನಿಮಾಗೆ ಬರೆಯುವಂಥ ಪ್ರಯತ್ನ ಮಾಡ್ತೀನಿ, ಅದು ಆಗ್ತಿಲ್ಲ. ಈ ಥರದ ಒಂದಷ್ಟು ತುಂಬ ಅಪ್ಸೆಟ್ ಆಗಿರುವಂಥ ರೈಟ್ರುಗಳು ಇರ್ತಾರೆ. ಅವರಿಗೆ ಒಬ್ಬ ವೆಲ್ವಿಷರಾಗಿ ಹೇಳೋದು ನೀವೇನು ಹೇಳ್ತೀರಾ? ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ನಾನು ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ. ಒಬ್ಬ ಬರಹಗಾರ, ಮೇ ಬಿ ಅವ್ರು ಕವಿತೆ ಬರೀತಾರೆ, ಅವರು ಈಸ್ ಟೀಚಿಂಗ್ ಲಿರಿಕ್ ರೈಟಿಂಗ್ ಹೇಗೆ ಅಂತ. ಅವ್ರು ಸಾಂಗ್ ಬರೆದಿಲ್ಲ, ಇಲ್ಲಿವರೆಗೂ ಒಂದೇ ಒಂದು ಸಾಂಗ್ ಬರೆದಿಲ್ಲ ಒಂದು ಸಿನಿಮಾಗೂ. ಸೊ ನಾನಂದರೆ ಅವ್ರನ್ನ ಡಿಸ್ಕರೇಜ್ ಮಾಡುವಂಥ ದೃಷ್ಟಿಯಲ್ಲಿ ನಾನು ಹೇಳ್ತಿಲ್ಲ. ಅವರು ಒಂದು ಕನ್ನಡ ಒಂದು ಹಿಟ್ ಹಾಡಿಗೆ ಅವ್ರು ಲಿರಿಕ್ಸ್ ಬರೆದಿದ್ದಾರೆ. ತುಂಬ ಅಂದರೆ ಇನ್ನೂ ಕಲಿಯೋದು ತುಂಬ ಇದೆ ಅನಿಸ್ತದೆ ನನಗೆ. ಅವರೇ ಕಲಿಯೋದಿದ್ದಾಗ ಅವ್ರು ಇನ್ನೊಬ್ರಿಗೆ ಹೇಳ್ಕೊಡೋಕೆ ಬರ್ತಿದ್ದಾರೆ ಅಂದಾಗ ಒಂದೊಂದು ಸತಿ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸೇ ನಮ್ಮ ವೈರಿ ಆಗಿಬಿಡುತ್ತೆ. ಸೊ ಇದು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ನಾನು ಕಳೆದ ಒಂದು 5-6 ವರ್ಷದಲ್ಲಿ ತುಂಬ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಬಂದಿದೆ. ಸೊ ಹಾಯ್ ಸರ್, ನಿಮ್ಮ ಸಾಂಗ್ಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನನಗೂ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ. ಹೌದಾ, ಗುಡ್, ನೀವು ಬುಕ್ಸ್ಗಳನ್ನು ಓದಿ ಹೀಗೆಲ್ಲ. ನಾನು ತುಂಬ ಜನಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ. ಕೆಲವೊಬ್ಬರಿಗೆ ಏನು ಮಾಡ್ಬೇಕು ಸರ್ ಅಂತಲೂ ಕೇಳ್ತಾರೆ. ಅವ್ರಿಗೆ ನಾನು ತುಂಬ ಸ್ಪೋರ್ಟಿವ್ ಆಗಿ ಹೇಳಿದೆ. ಅಂದರೆ ಹೆಂಗೆ ಕಲಿಬೇಕು ಅಂತ ಕೇಳಿದ್ರೆ ಎಲ್ಲೋ ಇಬ್ಬರು ಮಾತ್ರ ಹೆಂಗೆ ಲಿರಿಕ್ ರೈಟಿಂಗ್ ಕಲಿಬೇಕು ನಾನು ಇನ್ನೂ ಚೆನ್ನಾಗಿ. ತುಂಬ ಜನ ಕವಿತೆ ಬರ್ಕೊಂಡಿರ್ತಾರೆ, ಅದು ತುಂಬ ಕವಿತೆಗಳು ಇನ್ನೂ ಅಂದರೆ ಅಷ್ಟು ಪಕ್ವತೆ ಇರಲ್ಲ, ಓದಿರಲ್ಲ, ಅಷ್ಟು ಪಕ್ವತೆ ಇರಲ್ಲ. ಸೊ ಅವರು ಇಲ್ಲ ನಾನು ಹಾಡು ಬರೀತೀನಿ, ನಂಗೊಂದು ಚಾನ್ಸ್ ಕೊಡಿ ಅಂತಾರೆ. ನನಗೆ ಫಸ್ಟ್ ಆಫ್ ಆಲ್ ನಾನು ಲಿರಿಕ್ ರೈಟ್ರು, ನಾನು ಹೇಗೆ ಚಾನ್ಸ್ ಕೊಡೋಕ್ಕೆ ಸಾಧ್ಯ? ನೀವು ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, ಡೈರೆಕ್ಟ್ರನ್ನ ಅಪ್ರೋಚ್ ಮಾಡಿ ಅಂತ ಒಂದು ಸಜೆಷನ್ ಕೊಡ್ತೀನಿ. ಆಮೇಲೆ ನಾನು ಏನು ಮಾಡ್ತೀನಿ, ನಾನು ಓಕೆ ರೆಫರ್ ಮಾಡ್ತೀನಿ ಅನ್ಬೇಕಿದ್ರೆ ಡೆಫಿನೆಟ್ ರೆಫರ್ ಮಾಡ್ತೀನಿ. ನೀವು ಎಷ್ಟು ಕ್ಯಾಲಿಬರ್ ಇದ್ದೀರಿ ಅನ್ನೋದು ಗೊತ್ತಾಗಬೇಕು ನನಗೆ. ಯಾಕಂದರೆ ನಾನು ಒಬ್ಬರ ಹತ್ರ ರೆಫರ್ ಮಾಡ್ತೀನಿ ಅಂದಾಗ ನೀವು ಏನು ಬರೀತೀನಿ ನನಗೆ ಗೊತ್ತಾಗಬೇಕಲ್ವ. ಸೊ ನಾನು ಅದಕ್ಕೆ ಒಂದು ಹಿಂದಿ ಹಾಡು ಟಕ್ ಅಂತ ಕಳಿಸ್ಬಿಟ್ಟು, ಈ ಟ್ಯೂನ್ಗೆ ನೀವು ಕನ್ನಡದ ಲಿರಿಕ್ಸ್ ಬರೆದು ಕಳಿಸಿ ಅಂತ ಕಳಿಸಿದ್ದೆ. ಒಂದು 5-6 ಜನಕ್ಕೆ ಕಳಿಸಿದ್ದೆ. ಅದರಲ್ಲಿ ಒಬ್ಬರು ಬರೆದು ಕಳಿಸಿದ್ದಾರೆ. ತುಂಬ ಜನಕ್ಕೆ ಬರೆಯೋಕ್ಕಾಗಿಲ್ಲ, ಮೇ ಬಿ, ಅಥವಾ ಏನಾಯಿತೋ ಗೊತ್ತಿಲ್ಲ, ಕಳಿಸಿಲ್ಲ. ಒಬ್ಬರಿಬ್ಬರು ಬರೆದು ಕಳಿಸಿದ್ದಾರೆ. ತುಂಬ ಅಂದರೆ ಅದು ಆಗಿಲ್ಲ ಅವರಿಗೆ, ಪಾಪ ಮೀಟ್ರಿಂಗ್ ಅಡ್ಜಸ್ಟ್ಮೆಂಟು ಬರೆಯೋಕ್ಕೆ ಕಷ್ಟ ಆಗಿದೆ, ಗೊತ್ತಾಗ್ತಿದೆ. ಅಂದರೆ ನಾನು ಹೇಳೋದು, ನೀವು ಓಕೆ ನನಗೆ ಬರೀಬಲ್ಲೆ ಅನ್ನೋದನ್ನು ಯಾಕೆ ಅನ್ಕೋತಾ ಇದ್ದೀರಾ ಅಂದರೆ, ಲಿರಿಕ್ ರೈಟಿಂಗಲ್ಲಿ ಸ್ಪೆಷಲಿ ಇಲ್ಲಿ ಏನೋ ನಿಮಗೆ ಸಂಗೀತ ಆದರೆ ಹಿಂದೂಸ್ತಾನಿ ಸಂಗೀತ ಕಲ್ತಿರಬೇಕು, ಅಥವಾ ಸಂಗೀತ ಕರ್ನಾಟಕ ಕಲ್ತಿರಬೇಕು ಅಂತ ಇರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂದ್ರೆ ನಿಮಗೆ ಕೆಲವು ಇನ್ಸ್ಟ್ರೂಮೆಂಟ್ಸ್ ಗೊತ್ತಿರಬೇಕು, ಪ್ರೋಗ್ರಾಮಿಂಗ್ ಗೊತ್ತಿರಬೇಕು, ಅಥವಾ ಕಂಪೋಸ್ ಮಾಡೋದು ಗೊತ್ತಿರಬೇಕು, ಒಂದಿಷ್ಟು ವಿಚಾರಗಳಿದೆ. ಲಿರಿಕ್ ರೈಟಿಂಗ್ ಅಂತ ಬಂದಾಗ ಏನೂ ಇಲ್ಲ. ನಿಮಗೆ ನೀವು ಬರಿತೀರಾ, ನೀವು ಏನು ಬರಿತೀರಾ, ಚೆನ್ನಾಗಿ ಬರೆದ್ರೆ ಓಕೆ, ನೀವು ಪಾಸ್. ಅದಕ್ಕೋಸ್ಕರ ನೀವು ಜಡ್ಜ್ ಮಾಡ್ಕೋತೀರಲ್ವ. ನೀವು ನನ್ನ ಕಾನ್ಫಿಡೆನ್ಸ್ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಕಾನ್ಫಿಡೆನ್ಸ್ ಸರಿಯಾಗಿದೆಯಾ, ನೀವು ಬರ್ದಿರೋದು ಸ್ವಲ್ಪ ತುಲನೆ ಮಾಡ್ಕೊಳ್ಳಿ. ಅಂದರೆ ನಾನು ಮುಂಚೆ ಬರೆದಾಗ ನನಗೂ ಒಂದು ಅನಿಸ್ತಿತ್ತು, ಅಂದರೆ ಚೆನ್ನಾಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಇಂಜಿನಿಯರಿಂಗ್ ಟೈಮಲ್ಲಿ. ಬಟ್ ಅಲ್ಲೂ ತುಂಬ ಎಮೆಚೂರ್ ಲೈನ್ಸ್ಗಳಿತ್ತು. ಬಟ್ ಇವಾಗ ನಾನು ರಿವಿಸಿಟ್ ಮಾಡಿದ್ರೆ ಕೆಲವೊಂದು ಲೈನ್ಗಳು ನನಗೆ ಖುಷಿ ಆಗುತ್ತೆ. ಓಕೆ, ಆ ಹಂತಕ್ಕೆ ಓಕೆ, ಇಲ್ಲಿ ಏನೋ ಒಂದು ಅರಳ್ತಾ ಇತ್ತು, ನನಗೆ ಒಂದು ಬರವಣಿಗೆ ಇತ್ತು ನನ್ನಲ್ಲಿ ಅನ್ನೋದು ಒಂದು ನೆಮ್ಮದಿ ಇದೆ. ಸೊ ನೀವು ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಓದೋದೇ ಇಲ್ಲ ಸರ್, ಓದೇ ಇರಲ್ಲ. ನನಗೆ ಅದೊಂದು ತುಂಬ ಬೇಜಾರು, ಓದೇ ಇರಲ್ಲ, ಲಿರಿಕ್ಸ್ ಬರೀತೀನಿ ಅಂತ ಮೆಸೇಜ್ ಮಾಡ್ತಾರೆ. ದಯವಿಟ್ಟು ನಾನು ಹೇಳೋದು, ಅಗೇನ್ ಹೇಳ್ತೀನಿ, ಯಾರಿಗೂ ಡಿಸ್ಕರೇಜ್ ಮಾಡಬೇಕು ಅಂತ ಹೇಳ್ತಿರೋದಲ್ಲ. ಫಸ್ಟು ಓದಿ, ಕವನ ಸಂಕಲನಗಳನ್ನು ಓದಿ, ಕಥೆಗಳನ್ನು ಓದಿ, ಹಾಡುಗಳನ್ನು ಕೇಳಿ. ತುಂಬ ಜನಕ್ಕೆ ಲಿರಿಕ್ ರೈಟರ್ ಹೆಸರುಗಳೇ ಗೊತ್ತಿರಲ್ಲ,
ಯಾರು ಬರ್ದಿದ್ದಾರೆ ಅಂತ ಗೊತ್ತಿರಲ್ಲ, ಹಾಡುಗಳನ್ನೇ ಕೇಳಿರಲ್ಲ, ಅಂಥವ್ರು ಮೆಸೇಜ್ ಮಾಡ್ತಾರೆ. ಅದು ನನಗೆ ತುಂಬ ಅಂದರೆ ಇಷ್ಟು ಹಗುರವಾಗಿ ತೊಗೋಬೇಡಿ ಈ ಪ್ರೊಫೆಷನಲ್ ಇಷ್ಟು ಹಗುರವಾಗಿ ತೊಗೋಬೇಡಿ. ಅಂದರೆ ಏನಾಗುತ್ತೆ, ಅದೇ ಕನಸು ಮನಸ್ಸು ಉಸಿರು ಅಂತ ಹೇಳ್ಕೊಂಡು ಬರೀತಾರಲ್ವ, ಸಿಂಪಲ್ ಅನ್ಕೊಂಡ್ಬಿಡ್ತಾರೆ. ತುಂಬ ಜನಕ್ಕೆ ಟ್ಯೂನಿಗೆ ಬರೀತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಇಂಟರ್ವ್ಯೂಗಳನ್ನು ನೋಡಿ, ಎಲ್ಲದಕ್ಕೂ ಮದ್ದು ಸಿನಿಮಾ ನೋಡೋದು, ಸಿನಿಮಾ ಹಾಡುಗಳನ್ನು ಕೇಳೋದು, ಓದೋದು, ಆಮೇಲೆ ನಿರಂತರವಾದ ಅಭ್ಯಾಸ, ಇದೆಲ್ಲ ಮಾಡಾದ್ಮೇಲೆ ನಿಮಗೆ ಓಕೆ ನಾನು ಇವತ್ತು ಬರೀಬಲ್ಲೆ ಅಂತ ಅನಿಸಿದ್ರೆ ನೀವು ಹೋಗಿ ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಅಪ್ರೋಚ್ ಮಾಡಿ. ನಿಮಗೆ ಪ್ರಾಬಬ್ಲಿ ನಿಮಗೆ ಎಸ್ಟಾಬ್ಲಿಷ್ಡ್ ಮ್ಯೂಸಿಕ್ ಡೈರೆಕ್ಟರ್ ಸಿಗದೇ ಇರ್ಬೋದು, ಅಥವಾ ಅವ್ರು ತುಂಬ ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡ್ಬೋದು. ನಮಗೂ ತುಂಬ ಆಗಿದೆ ಆ ಥರ. ಇವನ್ ನನಗೊಂದು ಹಾಡು ಬರೆದಾದ್ಮೇಲೂ ಆಗಿದೆ. ಸೊ ಅಥವಾ ನಿಮ್ಮ ಸ್ನೇಹವರ್ಗದಲ್ಲಿ ಯಾರು ರೆಫರೆನ್ಸ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಿ. ಫಸ್ಟು ಎಲ್ರಿಗೂ ಡೈರೆಕ್ಟ್ ಹಾಡು ಬರೆಯೋ ಚಾನ್ಸೇ ಬೇಕು. ಯಾರು ಬಂದು ನಾನು ಸರ್ ನಿಮ್ಮ ಜೊತೆ ಕಂಪೋಸಿಂಗಿಗೆ ಕೊಡ್ತೀನಿ, ಡಮ್ಮಿ ಲಿರಿಕ್ಸ್ ಬರೀತೀನಿ ಅಂತ ಯಾರೂ ಹೇಳ್ತಿಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಸಿಂಗರ್ಸ್ ಇವತ್ತು ಏನಾಗಿದ್ದಾರೆ, ಅವರೆಲ್ಲ ಫಸ್ಟು ಟ್ರ್ಯಾಕ್ ಸಿಂಗರ್ಸು. ಟ್ರ್ಯಾಕ್ ಸಿಂಗಿಂಗಲ್ಲಿ ಓಕೆ ಆಗಿರೋದು, ಇನ್ಕ್ಲೂಡಿಂಗ್ ರಾಜೇಶ್ ಕೃಷ್ಣನ್ ಅವರು ಹೇಳ್ತಿದ್ದೀನಿ. ಟ್ರ್ಯಾಕ್ ಸಿಂಗರಲ್ಲಿ ಓಕೆ ಆಗಿ ಹೇಮಂತ್ ಅವರು ಆಗಿರ್ಬೋದು, ಬ್ರೇಕ್ ಸಿಕ್ಕು ಆಮೇಲೆ ದೊಡ್ಡ ಸಿಂಗರ್ ಆಗಿರೋದು. ಯಾರಿಗೂ ಫಸ್ಟೇ ಅವ್ರು ಹಿಂಗೆ ಹಾಡಿಸಿದ್ದಿಲ್ಲ. ಈವನ್ ಸಿಂಗರ್ಸು ತುಂಬ ಮೆಸೇಜ್ ಮಾಡ್ತಾರೆ, ನಿಮ್ಮ ಸಿನಿಮಾದಲ್ಲಿ ಹಾಡೋಕ್ಕೊಂದು ಚಾನ್ಸ್ ಕೊಡಿ ಅಂತ. ಬ್ರದರ್, ಇಲ್ಲಿ ಇರೋ ಸಿಂಗರ್ಸ್ಗಳು ಎಷ್ಟು ಪ್ರಬುದ್ಧವಾದ ಸಿಂಗರ್ಸ್ಗಳು ಕೋರಸ್ ಹಾಡಿಕೊಂಡು ಎಷ್ಟೋ ವರ್ಷದಿಂದ ಇದ್ದಾರೆ. ಯಾಕಂದರೆ ಅವ್ರು ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದಾರೆ, ಅವ್ರಿಗೂ ಸಿಗುತ್ತೆ ಅವಕಾಶ. ಆ ಥರ ಎಷ್ಟೋ ಜನ ಆಗಿದ್ದಾರೆ. ಬಟ್ ನೀವು ಡೈರೆಕ್ಟ್ಲಿ ಬಂದು ಹಾಡೋ ಅವಕಾಶ ಕೇಳ್ತಿದ್ದೀರ ಅಂದರೆ ನಿಮಗೆ ಈ ರೂಟ್ ಗೊತ್ತಿಲ್ಲ ಅನ್ನೋದೊಂದು. ಸೊ ಹಾಗಾಗಿ ಅದೆಲ್ಲ ರೂಟ್ ಅರ್ಥಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದು. ಇಲ್ಲ ಪ್ರಮೋದ್, ನೀವು ಕೊಟ್ಟಂತಹ ಸಜೆಷನ್ ತುಂಬ ವ್ಯಾಲಿಡ್ ಸಜೆಷನ್. ಅದಂದರೆ ನೋಡಿ, ರಾಜೇಶ್ ಕೃಷ್ಣನ್ ಅವ್ರ ಬಗ್ಗೆ ಆಗಲಿ, ನಾನು ಫೇಸ್ಬುಕ್ಕಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ದೆ, ಸರ್ ನನಗೊಂದು ಹಾಡು ಬರೋಕ್ಕೆ ಚಾನ್ಸ್ ಕೊಡಿ, ಅವಕಾಶ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಎಷ್ಟು ದೊಡ್ಡ ತಪ್ಪು ಇದು ಅಂತ ಅಲ್ವಾ. ಸಾರಿ, ನೀವು ರಾಜೇಶ್ ಕೃಷ್ಣನ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅಂದರೆ ರಾಜೇಶ್ ಕೃಷ್ಣನಾಗಲಿ ಅಥವಾ ಹೇಮಂತ್ ಅವರಾಗಲಿ ನೋಡಿ, ಅಂದರೆ ತುಂಬ ಅದನ್ನು ನಾವು ಎನರ್ಜಿಯಾಗಿ ತೆಗೆದುಕೊಳ್ಳೋಂಥ ವಿಷಯ. ಅವರು ಸ್ಟ್ರೇಟ್ ಅವೇ ಅವರು ಸ್ಟಾರ್ ಸಿಂಗರ್ಗಳಾಗಿ ಆಚೆ ಬಂದಿಲ್ಲ ಅಲ್ವಾ. ಈ ಒಂದು ಅಂದರೆ ನಿಮ್ಮ ಓವರಾಲ್ ಪಾಯಿಂಟ್ ಅಂದರೆ ಪ್ರಯತ್ನಗಳನ್ನು ಮಾಡ್ತಾಯಿರಿ, ನಿರಂತರವಾಗಿ ಬರೀತಾಯಿರಿ, ಓದಿ. ಸೊ ನಾನು ತುಂಬ ಒಳ್ಳೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಹೇಮಂತ್ ಜೋಯ್ಸ್ ಮ್ಯೂಸಿಕ್ ಡೈರೆಕ್ಟರ್, ರೀಸೆಂಟ್ ಯುದ್ಧಕಾಂಡ BGM ಮಾಡಿದವರು. ತುಂಬ ಆತ್ಮೀಯ ನನಗೆ. ತುಂಬ ವರ್ಷಗಳಿಂದ ಒಳ್ಳೊಳ್ಳೆ ಆಲ್ಬಮ್ಗಳೆಲ್ಲ ಮಾಡ್ತಾಯಿದ್ದೀನಿ ಜೊತೆಗೆ. ನನಗೆ ಅವ್ರು ಯಾವಾಗ ಹೇಳೋರು, ಬ್ರದರ್ ನನಗೆ ಅಂದ್ಕೊಳ್ತಿರೋ ಯಾಕೋ ಆಗ್ತಿಲ್ಲ ಬ್ರದರ್, ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಕೆಲಸ, ನನಗೆ ಎಷ್ಟು ವರ್ಕ್ ಮಾಡೋದು ನನಗೇನು ಸಿಗ್ತಾಯಿಲ್ಲ. ನಾನು ಅವಾಗ ಅವ್ರಿಗೆ ತಮಾಷೆಗೆ ಹೇಳ್ತಿದ್ದೆ, ನಿಮ್ಮ ಮನೇಲಿ ಗಡಿಯಾರ ಇದೆಯಾ ಅಂತ. ಹೌದು ಬ್ರೋ, ಯಾಕೆ? ಹಾಗಿದ್ರೆ ನಿಮ್ಮ ಟೈಮ್ ಬಂದೇ ಬರುತ್ತೆ ಅಂತ. ಪರ್ಫೆಕ್ಟ್. ಸೊ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ಯುದ್ಧಕಾಂಡ ಸಕ್ಸಸ್ ಆಗಿ ನಾನು ಮೊನ್ನೆ ಮೆಸೇಜ್ ಮಾಡಿದ್ರು ಅವರು, ಬ್ರದರ್ ನೀವು ಹೇಳಿರೋದು ನನಗೆ ನಿಜ ಆಯಿತು. ತುಂಬ ಅಂದರೆ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಯುದ್ಧಕಾಂಡ BGMಗೆ ನಾನು ನೋಡಿದ್ದೀನಿ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅಜಯ್ ರಾವ್ ಅವರು ಅಷ್ಟೇ ಕೂತ್ಕೊಂಡು ವರ್ಕ್. ಅಲ್ಲ, ಇವನ್ ಯುದ್ಧಕಾಂಡದ ಸಕ್ಸಸ್ಸಲ್ಲಿ ನಿಮ್ಮದು ಕೂಡ ಒಂದು ಪಾಲಿದೆ, ಸಾಹಿತ್ಯವಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಅದರಲ್ಲಿ ಅದೇ ಅಜಯ್ ಸರ್ಗೆ ನಾನು ಕೃಷ್ಣನ್ ಲವ್ ಸ್ಟೋರಿ ಅದೆಲ್ಲ ಬಂದಾಗ ನಾನು ತುಂಬ ಚಿಕ್ಕವರು. ಎಕ್ಸ್ಕ್ಯೂಸ್ ಮೀ ಬಂದಾಗ, ತಾಜ್ ಮಹಲ್ ಎಕ್ಸ್ಕ್ಯೂಸ್ ಮೀ ಬಂದಾಗೆಲ್ಲ ನಾವೆಲ್ಲ ತುಂಬ ಚಿಕ್ಕ. ಅಜಯ್ ಸರ್ ಪ್ಲೀಸ್ ಡೋಂಟ್ ಮೈಂಡ್. ಅಲ್ಲ, ಅದೊಂದು ಈ ಡೈಲಾಗು ಎಲ್ಲೇ ಪ್ರೆಸ್ ಮೀಟಲ್ಲಿ ನಾವು ತುಂಬ ಚಿಕ್ಕಂದಿಂದ ನೋಡ್ಕೊಂಬಂದು ಅಂದ್ಕೂಲೆ ಅವ್ರಿಗೆ, ಬಟ್ ಅವರೆಲ್ಲ ಹಂಗೆ ಕಾಣಿಸಲ್ಲ. ಅದು ನಮ್ಮ ತಪ್ಪಲ್ಲ. ಈಗ ರವಿ ಸರ್, ಗಣೇಶ್ ಸರ್, ಅಜಯ್ ಸರ್ ಅವರೆಲ್ಲ, ಪ್ರೇಮ್ ಅವರು ಆಗಿರ್ಬೋದು, ಅವ್ರು ಏಜ್ ಆಗಿರೋದು ಗೊತ್ತಾಗೋದಿಲ್ಲ, ನಾವೇನು ಮಾಡೋದು. ಒಂದು ರೀಸೆಂಟಾಗಿ ಒಂದು ಪ್ರೆಸ್ ಮೀಟಲ್ಲಿ ಅಂದರೆ ರಂಜನಿ ರಾಘವನ ಸಿನಿಮಾ ಡಿ ಡಿಕ್ಕಿ ಅಂತ ಸಿನಿಮಾ, ಅಲ್ಲಿ ಎಲ್ಲರೂ ವೇದಿಕೆ ಮೇಲಿರೋರು ಮಾತಾಡ್ತಾ ಕೊನೆಗೆ ರಾಜು ಗೌಡವ್ರ ಮಗ ಅನಿಸುತ್ತೆ, ಪ್ರೇಮ್ ಅಂಕಲ್ ಹ್ಯಾಪಿ ಬರ್ತ್ಡೇ 25 ಅಂತ ಪ್ರೇಮ್ ಸರ್ ಹೋಗಿ ಹಗ್ ಮಾಡಿದ್ರು. ಎಸ್ ಮಗನೇ, ಯು ಆರ್ ರೈಟ್. ಅಂದರೆ ನಟರಿಗೆ ಆ ಏಜ್ ಕಾಣಲ್ಲ, ಮೇಲಾಗಿ ಅದನ್ನು ಅವ್ರು ಮೇಂಟೈನ್ ಮಾಡ್ತಾರೆ. ಮೇಲಾಗಿ ರಂಜಿಸ್ಬೇಕಲ್ಲ ಪ್ರಮೋದ್, ದೊಡ್ಡ ರಿಸ್ಕು. ಮೇಲಾಗಿ ನಮ್ಗೆ ಅನಿಸುತ್ತೆ ಅದು ಭಾಳ ಈಸಿ ಅಂತ, ಬಟ್ ಅವರಿಗಿರುವಂಥ ಒಂದು ರಿಸ್ಕ್ ಫ್ಯಾಕ್ಟರ್ ದೊಡ್ಡದು. ನನಗೆ ಭಾಳ ಖುಷಿಯಾಗಿದ್ದು, ತುಂಬ ಸುದೀರ್ಘವಾದಂಥ ಮಾತುಕತೆಯಲ್ಲಿ ಎಲ್ಲರೂ ಬಂದೋದ್ರು, ಕನ್ನಡದ ಎಲ್ಲ ನಟರು ಬಂದೋದ್ರು. ವಿಶೇಷವಾಗಿ ಅಪ್ಪೋಣ ಅಂದಾಗ ನನಗೆ ಗೊತ್ತಾದಂಗೆ ನಾನು ಕೂಡ ಎಮೋಷ್ನಲ್ ಆದೆ. ಬಿಕಾಸ್ ಅದು ಕಷ್ಟ, ಆ ದುಃಖನ, ಆ ಒಂದು ಕಣ್ಣೀರನ್ನು ಬಚ್ಚಿಟ್ಕೊಳ್ಳೋದಿದೆ ಗೊತ್ತಾ, ಅದು ದೊಡ್ಡ ಡಿಫಿಕಲ್ಟ್ ಟಾಸ್ಕು ಜೆನ್ಯೂನ್ ಇರೋರಿಗೆ. ನನಗೆ ಒಂದೊಂದ್ಸತಿ ಅನ್ಸೋದು, ಅಣ್ಣ ಅವ್ರ ಮೇಲಿನ ಎಮೋಷನ್ ಅದರದ್ದು ಒಂದು ಪಾಲಿದೆ ಅನ್ಸ್ಬಿಡುತ್ತೆ. ನಾವು ಅಣ್ಣ ಅವ್ರ ಸಿನಿಮಾಗಳು, ನಾನು ಟು ಬಿ ಫ್ರ್ಯಾಂಕ್ ಇಲ್ಲಿವರೆಗೂ ಒಂದು ಸಿನಿಮಾನ ನಾನು ಥಿಯೇಟರ್ ನೋಡಿಲ್ಲ. ಯಾಕಂದರೆ ನಾನು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿದ್ದೆ. ಅದಾದಮೇಲೆ ಶಬ್ದವೇದಿ ಬಂದಾಗ ನಾವು ಚಿಕ್ಕವರು, ಥಿಯೇಟ್ರಿಗೆ ಕಳಿಸ್ತಾನೆ ಇರಲಿಲ್ಲ ನಾವು. ನಾನು ಥಿಯೇಟರ್ ನೋಡಿದಂಥ ಫಸ್ಟ್ ಸಿನಿಮಾ ಚಾಮುಂಡಿ, ಮಾಲಾಶ್ರೀ ಅವ್ರದ್ದು. ಅದಾದಮೇಲೆ 2ನೇ ಸಿನಿಮಾ ವಿಷ್ಣುವರ್ಧನ್ ಅವ್ರದ್ದು. ಸೊ ವಿಷ್ಣುವರ್ಧನ್ ಅವ್ರದ್ದು ದೊಡ್ಡ ಅಭಿಮಾನಿ ನಾನು. ನಿಮಗೆ ಅದೊಂದು ಮಜಾ ಇದೆ ಇನ್ಸಿಡೆಂಟು. ಸಿಂಹಾದ್ರೆ ಸಿಂಹ ವಿಷ್ಣುವರ್ಧನ್ ಅವ್ರದ್ದು, ರಾಜ ನರಸಿಂಹ ವಿಷ್ಣುವರ್ಧನ್ ಅವ್ರದ್ದು. ವಿಷ್ಣುವರ್ಧನ್ ಅಂದರೆ ಸಿಂಹ. ಸೊ ನಾನು ರಾಜ ನರಸಿಂಹ ಸಿನಿಮಾ ನನಗೆ ನಮ್ಮ ತಂದೆ ಹತ್ರ ಕೇಳ್ಕೊಂಡು ನಾನು ನಮ್ಮ ಅಣ್ಣ ಹೋದ್ವಿ. ನಮ್ಮ ಮನೆ ಹತ್ರ ಶ್ರೀರಾಳಕೊಪ್ಪ ಅಂತ ಒಂದು ಥಿಯೇಟ್ರ್ ಇದೆ, ಅಲ್ಲಿಗೆ ಹೋಗೋದು. 10 ರೂಪಾಯಿ, 12 ರೂಪಾಯಿ ಬಾಲ್ಕನಿ, 10 ರೂಪಾಯಿ ಇದು ಒಂದು ದಿನದ ಟೂರ್ ನಮಗೆ.
ಇಬ್ಬರೇ ಹೋಗ್ತಿದ್ವಿ ಪಿಕ್ನಿಕ್. ಹಾಂ, ರಾಜ ನರಸಿಂಹ ನೋಡ್ಕೊಂಡು ಬಂದ್ವಿ. ಅವಾಗೇನು ರಿವ್ಯೂಸಲ್ಲಿ ಚೆನ್ನಾಗಿಲ್ಲ ಅದೆಲ್ಲ ಏನೂ ಇಲ್ಲ. ಯಾವ ಸಿನಿಮಾ ಹೋಗ್ತೀವಿ ಅದು ಸೂಪರ್ ಹಿಟ್ ನಮ್ಮ ಪಾಲಿಗೆ. ನಾನು ವಿಜಯ ಸಿಂಹ ಅಂತ ಒಂದು ಸಿನಿಮಾ ಬಂತು. ಸೊ ಇದು ವಿಷ್ಣುವರ್ಧನ್ ಅವ್ರು ಇನ್ನೊಂದು ಸಿನಿಮಾ ಬಂತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ವಿ. ನಾನು ನಮ್ಮಣ್ಣ ಹೋಗ್ಬಿಟ್ಟು ಇನ್ನೇನು ಸಿನಿಮಾ ಅಲ್ಲಿ ಹೋಗ್ತೀವಿ, ಪೋಸ್ಟರ್ ನೋಡ್ತೀವಿ, ವಿಜಯ ರಾಘವೇಂದ್ರ ಅವರಿದ್ದಾರೆ, ರಕ್ಷಿತಾ ಅವರಿದ್ದಾರೆ. ಅರೆ ಇದೇನಿದು ವಿಜಯ ಸಿಂಹ, ನಾವು ವಿಷ್ಣುವರ್ಧನ್ ಸಿನಿಮಾ ಅನ್ಕೊಂಬಂದರೆ ಇವ್ರು ಇದ್ದಾರಲ್ಲ ಅಂತ. ಸಿನಿಮಾಗೆ ನೋಡೋಕೆ ಬಂದಿರೋದೇ ಒಂದು ಖುಷಿ. ಇವಾಗಲ್ಲಾದರೂ ವಾಪಸ್ ಬರ್ತಿದ್ದು ಅದೇನೋ ಗೊತ್ತಿಲ್ಲ. ಇವಾಗ ಬೇಕಾದಷ್ಟು ಇದೆ. ಸಿನಿಮಾ ನೋಡೋಕೆ ಒಂದು ಪರ್ಮಿಷನ್ ಸಿಕ್ಕಿದೆ, ಮನೆಯಿಂದ ಆಚೆ ಬಿಟ್ಟಿದ್ದಾರೆ ಅಂತ ಆಯಿತು, ಟಿಕೆಟ್ ತಗೊಂಡು ಹೋದ್ವಿ. ಸಖತ್ ಇಷ್ಟ ಆಯ್ತು ಸಿನಿಮಾ ನಮಗೆ. ವಿಜಯ ರಾಘವೇಂದ್ರ ಅವರು ಒಂದು ಗೂಡ್ಸ್ ಆಟೋ ಓಡಿಸೋ ಅಂತ. ನಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಅವರು ಸಖತ್ ಇಷ್ಟ. ಅಪ್ಪು ಎಲ್ಲ ಆದಮೇಲೆ ಸಖತ್ ಕ್ಯೂಟ್ ಆಗಿದ್ರು ಅವರಿಬ್ರು ಕಾಂಬೋ. ಸಖತ್ ಇವರು ಹೇಮಾ ಚೌಧರಿ ಅವರು ನೆಗೆಟಿವ್ ರೋಲ್ ಮಾಡಿದರು. ಸಿನಿಮಾ ಸಖತ್ ಇಷ್ಟ ಆಯ್ತು. ಅಂದರೆ ನಮಗೆ ಒಂದು ಫನ್ನಿ ಇನ್ಸಿಡೆಂಟ್, ಸಿಂಹ ಅನ್ನೋ ಒಂದು ಇದು ಇಟ್ಕೊಂಡು ಆದಾಗ ಕಣ್ಮುಂದೆ ಬಂದಿದ್ದೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್. ಅವರು ತುಂಬ ಎಮೋಷ್ನಲಿ ಕನೆಕ್ಟೆಡ್ ನಟ ನಮಗೆ ಬಾಲ್ಯದ ದಿನಗಳಿಂದ ಹಿಡಿದು. ರೈಟ್ರನ್ನ ಮಾತಾಡ್ಸೋಣ ಅಂತ ಕೂತ್ಕೊಂಡ್ರೆ ಒಬ್ಬ ಸಿನಿಮಾ ಫ್ಯಾನು, ಒಬ್ಬ 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 ಓದುಗ, ಒಬ್ಬ ನಿರ್ದೇಶಕನ ಸ್ಥಾನದಲ್ಲಿ ಕೂಡ ನೀವು ಯೋಚನೆ ಮಾಡಿ ಮಾತಾಡಿದ್ರಿ. ಅಂದರೆ ಎಲ್ಲ ಆಯಾಮಗಳನ್ನು ಟಚ್ ಮಾಡಿದ್ರಿ. ಪ್ರೆಸೆಂಟ್ ಎಷ್ಟಿದೆ ಬತ್ತಳಿಕೆಯಲ್ಲಿ ರೈಟಿಂಗ್ ವಿಷಯಗಳು, ಅಂದರೆ ಸಿನಿಮಾಗಳು ನಡೀತಾ ಇದೆ ಸರ್. ರಿಲೀಸ್ಗೆ ಇದೆ ಸರ್, ಒಂದು 70-80 ಇರ್ಬೋದು. ಯುದ್ಧಕಾಂಡ ನಂತರ ರಿಲೀಸ್ಗೆ ಇರೋದು ಇರ್ಬೋದು. ಮತ್ತೊಂದಿಷ್ಟು ಹಾಡುಗಳು ನಡೀತಾನೆ ಇದೆ. ಸೊ ನಾವು ಹೇಳ್ಬೋದು ಸಿನಿಮಾ ಜನ ನೋಡೋಕ್ಕೆ ಬರ್ತಿಲ್ಲ, ಬಟ್ ಕನ್ನಡ ಸಿನಿಮಾಗಳ ತಯಾರಿಕೆ ಮಾತ್ರ ನಿರಂತರ ನಡೀತಾನೆ ಇದೆ. ಆ ಪ್ಯಾಷನ್ ಇದೆಯಲ್ಲ, ಸಿನಿಮಾ ಮಾಡಬೇಕು, ನಾವು ಗೆಲ್ತೀವಿ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಥರ, ಗೆಲ್ಲಲೇಬೇಕು ಒಳ್ಳೆ ಸಿನಿಮಾ ಅನ್ನೋ ಥರ ಕಂಟೆಂಟ್ ಇಟ್ಕೊಂಡು ಒಳ್ಳೊಳ್ಳೆ ಡೈರೆಕ್ಟ್ಗಳು ಬರ್ತಾನೆ ಇದ್ದಾರೆ ಸರ್. ಅದು ಬಹುಶಃ ಈಗ ಮತ್ತೆ ಯುದ್ಧಕಾಂಡ, ಚಂದ್ರಹಾಸ ಈ ರೀತಿಯ ಒಂದಿಷ್ಟು ಅಲೆಗಳು ಬಂದು ಮತ್ತೆ ನಮಗೆ ಚಿತ್ರರಂಗ ತೆರೆದರೆ ಅದು ತುಂಬ ಖುಷಿ ವಿಚಾರ. ಆಮೇಲೆ ಶಿವಣ್ಣ ಪ್ರತಿ ಇಂಟ್ರೋಲ್ ಹೇಳ್ತಾರೆ, ಅಂದರೆ ಸಕ್ಸಸ್ಫುಲ್ ಸಿನಿಮಾ ಅಥವಾ ಎವರೇಜ್ ಸಿನಿಮಾ ಅಂತ ಮಾತಾಡೋದು ಬೇಡ, ಪ್ರತಿಯೊಬ್ಬ ನಿರ್ದೇಶಕನ ಶ್ರಮ, ನಿರ್ಮಾಪಕರ ಶ್ರಮ, ಕಲಾವಿದರ ಶ್ರಮದಿಂದ ಆಗುವಂಥ ಪ್ರತಿ ಸಿನಿಮಾನೂ ಒಂದು ಒಳ್ಳೆ ಸಿನಿಮಾ ಅಂತಲೇ ಟ್ರೀಟ್ ಮಾಡ್ಬೇಕು ನಾವು ಅಂತ ಶಿವಣ್ಣ ಹೇಳ್ತಾರೆ. ಮತ್ತು ನಾವು ಒಳ್ಳೆ ಸಿನಿಮಾಗಳು ಬಂದಿಲ್ಲ ಅಂತ ಹೇಳಿದ್ರೆ ಬಹುಶಃ ಒಂದಿಷ್ಟು ಸಿನಿಮಾಗಳಿಗೆ ಮೋಸ ಮಾಡ್ದಂಗೆ ಆಗ್ಬೋದು ಕಳೆದ ವರ್ಷಗಳಲ್ಲಿ. ಸೊ ಬಹುಶಃ ಏನಾಗುತ್ತೆ, ಒಂದೊಂದು ಸತಿ ಒಳ್ಳೆ ಸಿನಿಮಾಗಳು ಸ್ವಲ್ಪ ಕೆಟ್ಟ ಸಿನಿಮಾಗಳ ಗುಂಪಲ್ಲಿ ಹಿಂಗೆ ತಳ್ಕೊಂಡು ಹೋಗ್ಬಿಡ್ತೇನೋ ಅನ್ಸುತ್ತೆ ನನಗೆ. ಯಾಕಂದರೆ ಕೆಲವೊಂದು ಹಾಗೆ ಆಗುತ್ತೆ. ಈಗ ಯಾರೋ ಒಂದು 4 ಜನ ಕೆಟ್ಟ ಮಾತಾಡ್ತಿದ್ರೆ, ಯಾರೋ ಒಬ್ಬ ಒಳ್ಳೆ ಮಾತಾಡ್ತಿದ್ರೆ ಅದು ಓವರ್ಲ್ಯಾಪ್ ಆಗ್ಬಿಡ್ತೇನೋ ಅನಿಸುತ್ತೆ ನನಗೆ. ಯಾಕಂದರೆ ನಾನು ರೀಸೆಂಟ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಲ್ಲ, ನೀವು ಮಾತಾಡಿದ್ರಿ ಈ ಸಿನಿಮಾ ಬಗ್ಗೆ, ನಾವು ಫೋನಲ್ಲಿ ಮಾತಾಡಿದ್ವಿ. ಇಂಟರ್ವಲ್ ಅನ್ನೋಂಥ ಒಂದು ಸಿನಿಮಾ ಎಷ್ಟು ಸೆನ್ಸಿಬಲ್ ರೈಟಿಂಗ್ ಇತ್ತು, ಎಷ್ಟು ಸಿಂಪಲ್ ಕತೆ, ಬಟ್ ಏನು ಕಾಮಿಡಿ ಪಂಚ್ಗಳು ಎಷ್ಟು ಚೆನ್ನಾಗಿತ್ತು ಅನ್ನೋದು ಇದೆಯಲ್ಲ, ಅದ್ರ ನನಗೆ ತುಂಬ ಒನ್ ಲೈನರು, ತುಂಬ ಅದ್ಭುತವಾದ ರೈಟಿಂಗು ಸುಖಿಯವರು. ನಾನು ಅವ್ರಿಗೆ ಹೇಳಿದೆ, ಕಿರಿಕ್ ಪಾರ್ಟಿ ನಂತರ ನಾನು ನೋಡೋದಂಥ ಬೆಸ್ಟ್ ಕಾಲೇಜ್ ಸಿನಿಮಾ. ಒನ್ ಲೈನರ್ಗಳು ಎಷ್ಟು ಮಜವಾಗಿತ್ತು ಗೊತ್ತಾ ಅದರಲ್ಲಿ. ಸೊ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಸರ್. ಎಲ್ಲೋ ಜೋಗಪ್ಪಂದಿನ ಅರಮನೆ ಒಳ್ಳೆ ಸಿನಿಮಾ, ನಮ್ಮ ಹಯವದನ ಅವರದ್ದು, ಈ ಥರ ತುಂಬ ಸಿನಿಮಾಗಳು ಬಂದೋಯ್ತು. ಬಟ್ ಯಾವ ಗೆಲುವನ್ನು ಡಿಸರ್ವ್ ಮಾಡಿದ್ರು ಅವರು, ಅದು ಸಿಗಲಿಲ್ಲ ಅನ್ನೋದು ನನಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಸಿನಿಮಾಗಳು ನಾವೇ ಒಂದಿಷ್ಟು ಮಾತಾಡಿಕೊಂಡು ಸಿನಿಮಾಗಳು ಚೆನ್ನಾಗಿ ಬರ್ತಿಲ್ಲ ಅಥವಾ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿಕೊಂಡು ನಾವು ಇದು ಮಾಡ್ಕೊಂಡ್ವೇನೋ ಅಂತ ನಾನು ಕೆಲವೊಂದು ಸಿನಿಮಾಗಳು ಮಿಸ್ ಮಾಡ್ಕೊಂಡ್ವೇನೋ ಅಂತ ಅನಿಸ್ತು ನನಗೆ. ಎರಡು ಸಿನಿಮಾಗಳ ರೈಟಿಂಗ್ ಸಖತ್ ರೈಟಿಂಗ್, ಅದು ಬ್ಯೂಟಿಫುಲ್ ರೈಟಿಂಗು, ಗೆದ್ದಿದ್ದೇ ರೈಟಿಂಗ್ ಅನ್ನೋಂಥ ಒಂದು ಅಸ್ತ್ರ. ಅದೊಂದು ನೋವು ಇದೆ ನನಗೆ ಯಾವಾಗಲೂ. ಮೇ ಬಿ OTTಗೆ ಬಂದು ಇನ್ನೂ ದೊಡ್ಡ ಹಿಟ್ ಆಗಬೇಕು ಅನ್ನೋದೊಂದು, ಈವನ್ ಬ್ಲಿಂಕ್ ಆಗಲಿ ಇನ್ನೂ ದೊಡ್ಡ ಹಿಟ್ ಆಗುವಂಥ ಸಿನಿಮಾಗಳು. ಸೊ ಅದೊಂದು ಇದೆ, ಅಳೋದು ಇದ್ದೇ ಇದೆ. ಸೊ ನೋಡೋಣ, ಅದೇ ನಿರ್ದೇಶಕರಿಗೆ ಪ್ರಾಬಬ್ಲಿ ನೆಕ್ಸ್ಟ್ ಸಿನಿಮಾ ದೊಡ್ಡ ಹಿಟ್ ಆದಾಗ ಇದು ಮತ್ತೆ ತಿರುಗಿ ನೋಡೋದು ಬರ್ಬೋದು. ಯಾಕಂದರೆ ಯಾವಾಗ ಹಿಟ್ ಆಗುತ್ತೆ ಗೊತ್ತಾಗಲ್ಲ. ಯಾವುದೋ ಹಾಡು ಇವಾಗ ಇನ್ಸ್ಟಾಗ್ರಾಮಲ್ಲಿ ಓಡ್ತಾ ಇರುತ್ತೆ, ಗೊತ್ತಿಲ್ಲ ಯಾವುದೇನು ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್. ಅಂದರೆ ಎಲ್ಲ ಆಯಾಮಗಳನ್ನು ನಿಮಗೆ ಗೊತ್ತಾಗ್ದಂಗೆ ನೀವು ಟಚ್ ಮಾಡಿದ್ರಿ, ನನಗೆ ಗೊತ್ತಾಗ್ದಂಗೆ ನಾನೊಂದಷ್ಟು ಮಾತಾಡಿದೆ. ಇಲ್ಲಿ ರೈಟ್ರ್ ಸ್ಪೆಷಲ್ ಎಪಿಸೋಡಲ್ಲಿ ಇಂಡಸ್ಟ್ರಿಯನ್ನು ಒಂದು ಕೃತಜ್ಞತಾ ಭಾವದಿಂದ ನಾವಿಬ್ಬರು ಡಿಸ್ಕಸ್ ಮಾಡಿದ್ವಿ ಅಂತ ನನಗನ್ನಿಸ್ತಿದೆ. ನನಗಂತೂ ಇಂಟರ್ವ್ಯೂ ಅಂತ ಅನಿಸ್ಲಿಲ್ಲ. ಆಗಾಗ ಕ್ಯಾಮ್ರಾಮನ್ ನೋಡಿದಾಗ ಇಂಟರ್ವ್ಯೂ ನಡೀತಿದೆ ಅನ್ಸೋದು ಬಿಟ್ಟರೆ, ಸುಮ್ಮನೆ ಕೂತ್ಕೊಂಡು ಇಬ್ಬರು ಲೈಟ್ ಹಾಕೊಂಡು ಮಾತಾಡ್ತಾ ಇದ್ದೀವಿ ಅನ್ನೋ ಥರ ಅನಿಸ್ತು ನನಗೆ. ಸೊ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂದರೆ, ನಾನು ಭಾವಗೀತೆಗಳ ತುಂಬ ದೊಡ್ಡ ಅಭಿಮಾನಿ ಮುಂಚೆಯಿಂದನೂ. ಸೊ ಎಲ್ಲ BR ಲಕ್ಷ್ಮಣರಾವ್ ಆಗಿರ್ಬೋದು, GS ಶಿವರುದ್ರಪ್ಪ ಆಗಿರ್ಬೋದು, HSV ಅವರು ಆಗಿರ್ಬೋದು, ಬೇಂದ್ರೆ, ದುಂಡಿರಾಜ್ ಅವರು ಭಾವಗೀತೆಗಳು ಬರೆದಿದ್ದಾರೆ.
ಸೊ ಇದೆಲ್ಲ ಭಾವಗೀತೆಗಳು ಕೇಳಿ 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 ನನಗೆ ಭಾವಗೀತೆಗಳು ಬರೀಬೇಕು ಅಂತ ತುಂಬ ಆಸೆ ಇತ್ತು. ನಾನು ರಾಘವೇಂದ್ರ ಬಿಜಾಡಿ ಅಂತ ಇದ್ದಾರೆ, ಇರಬೇಕು ಇರುವಂತೆ ತೊರೆದು ಸಹ, ಅದೆಲ್ಲ ಅವರೇ ಮಾಡಿರೋದು, ಅದ್ಭುತವಾದಂಥ ಕಂಪೋಸರ್ ಅವರು. ಸೊ ನನ್ನ ಭಾವಗೀತೆಗಳು ಬರೀಬೇಕು ಅಂತ ಒಂದು ತುಡಿತಾ ಇತ್ತಲ್ವ, ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ, ಸರ್ ನನಗೆ ಭಾವಗೀತೆ ಬರೀಬೇಕು ಅಂತ ಆಸೆ ಇದೆ, ನಾನು ಬರದೆ ನೀವು ಅದಕ್ಕೆ ಟ್ಯೂನ್ ಮಾಡಿ ಇದು ಮಾಡ್ತೀರಾ ಸರ್ ಅಂತ ಹೇಳಿದೆ. ಭಾವಗೀತೆಗಳು ಬಹುತೇಕ ನೀವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು. ಖಂಡಿತ ಸರ್ ನನಗೆ, ಆದರೆ ನನಗೆ ತುಂಬ ಖುಷಿ ಆಯಿತು ಸಿನಿಮಾ ಬರೋಗಾರ ಭಾವಗೀತೆ ಬರೀತಾ ಇರೋದು. ಬಟ್ ನನಗೆ ಒಂದೇ ಒಂದಿದೆ ಸರ್, ನನಗೆ ಸಾಹಿತ್ಯ ಇಷ್ಟ ಆಗಬೇಕು ಸರ್, ಇಲ್ಲಾಂದರೆ ನನಗೆ ತುಂಬ ಆತ್ಮೀಯರವ್ರು ನನಗೀಗ. ಸೊ ಸಾಹಿತ್ಯ ಇಷ್ಟ ಆಗಬೇಕು ಸರ್ ನನಗೆ. ವೆರಿ ಗುಡ್ ಲಿರಿಕಲ್ ಸೆನ್ಸಿಬಿಲಿಟಿ ಇರೋವಂಥ ಒಬ್ಬ ಕಂಪೋಸರ್ ಅವರು. ನಾನು ಫಸ್ಟು ಬರೆದು ಕಳಿಸ್ದೆ ನನಗೆ. ಅಂದರೆ ಯಾರೇ ಒಬ್ಬ ಪ್ರೇಯಸಿ ಆಗಲಿ, ಫ್ರೆಂಡ್ ಆಗಲಿ, ಯಾರೇ ಆಗಲಿ, ಸ್ಪೆಷಲಿ ಹೆಂಡತಿ ಮಾತು ಬಿಟ್ಟಾಗ ಗಂಡ ಹಾಡೋ ಥರ ಒಂದು ಹಾಡು ಇರಬೇಕು ಅಂತ ನನಗೆ ಬರೆದಿರೋ ಹಾಡು. ಮಾತನಾಡದೆ ಇರಬೇಡ, ಮುನಿಸು ಏನೇ ಇರಲಿ, ಮನಸ್ಸಿಗಾಕಿಕೊಳ್ಳಬೇಡ, ಮಾತನಾಡದೆ ಇರಬೇಡ. ಇಷ್ಟೇ ಪಲ್ಲವಿ. ಅವ್ರಿಗೆ ಖುಷಿ ಆಗ್ಬಿಟ್ಟು ಕಂಪೋಸ್ ಮಾಡಿದ್ವಿ. ಹಿಂಗೆ ಕಳಿಸಿ ಒಂದು 5 ನಿಮಿಷಕ್ಕೆ ಕಂಪೋಸ್ ಮಾಡಿ ಕಳಿಸಿದ್ರು. ಅಲ್ಲ, ಇತ್ತೀಚೆಗೆ ಮದುವೆಯಾದಂತಹ ಎಲ್ಲ ನವ ಜೋಡಿಗಳು ತಪ್ಪದೇ ಕೇಳಬೇಕಾದಂತಹ ಹಾಡು ಪ್ರಮೋದ್ ಮರವಂತೆ ಬರೆದಂಥ ಅದ್ಭುತವಂತ ಭಾವಗೀತೆ. ಅಲ್ಲ, ಒಂದು ಪ್ರೀತಿ ಅಂದಾಗ ಅಲ್ಲಿ ಮುನಿಸುಗಳು ಇದ್ದೇ ಇರುತ್ತೆ. ಸೊ ಮುನಿಸು ಇಲ್ಲ ಅಂದರೆ ಅದು ಪ್ರೀತಿನೇ ಅಲ್ಲ. ಎಲ್ಲೋ ಒಂದು ಮಾತು ಬಿಟ್ಟಾಗ ಏನೇ ಆದಾಗ ಗಂಡ ಹೆಂಡತಿಗೆ, ಅದು ಹೆಂಡತಿ ಗಂಡಂಗೆ ಹಾಡೋ ಥರ ಇರಬೇಕು. ಅದನ್ನೇ ಕಂಪ್ಲೀಟ್ ಹೆಂಡತಿ, ನನ್ನ ಸುತ್ತಲೂ ನಿನ್ನ ಚಿತ್ತವೇ ಇರಬೇಕು, ಹೊತ್ತು ಹೊತ್ತಿಗೆ ನಿನ್ನ ಮುತ್ತೇ ಸಿಗಬೇಕು, ಈ ಥರ ಇಲ್ಲಿದೆ. ನನಗೆ ಒಂದು ಕನೆಕ್ಟ್ ಆಯ್ತು. ದೂರವಾಣಿ ಅದು ಇದೆ, ದೂರವಾಣಿಯ ಮಾಡಿ ಕಾಯುತ್ತಿರಬೇಕು, ನನಗೆ ಏನು ಬೇಡಿಕೆ ಇಟ್ಟು ಕಾಡುತ್ತಿರಬೇಕು, ಈ ಥರ ಎಲ್ಲ ಇದೆ. ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ನನಗೂ ಒಬ್ಬ ಗೆಳೆಯ ಅಂದರೆ ನೋಡಿ, ಸಾಹಿತ್ಯಕ್ಕೆ ದೊಡ್ಡ ಶಕ್ತಿ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್. ಅಂದರೆ ಇದು ಮತ್ತೆ ದೊಡ್ಡ ಮಟ್ಟಕ್ಕೆ ಇನ್ನೊಂದು ಎಪಿಸೋಡಲ್ಲಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್, ಅಂದರೆ ಇಷ್ಟು ಸಮಯ ಕೊಟ್ರಿ, ಸುದೀರ್ಘವಂತ ಮಾತುಕತೆ. ಈ ಒಂದು ಸಂಚಿಕೆ ಬಹಳಷ್ಟು ಜನ ರೈಟ್ರ್ಗಳಿಗೆ ಇದು ಒಂದು ಸಜೆಷನ್ ಆಗಲಿ, ಒಂದು ಮಾರಲ್ ಆಗಲಿ, ಒಂದು ಎನರ್ಜಿ ಕೊಡುವಂಥ ಒಂದು. ಮತ್ತು ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಪ್ರಾಬಬ್ಲಿ ಮೀಡಿಯಾಗೆ ಥ್ಯಾಂಕ್ಸ್ ಹೇಳಬೇಕು. ರೈಟರ್ಸ್ಗಳನ್ನು ಸೆಲೆಬ್ರಿಟೀಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಮುಖ್ಯ ಕಾರಣ ಮೀಡಿಯಾಸ್. ಯಾಕಂದರೆ ನಾನು ನೋಡಿದ್ದೀನಿ, ಯಾವುದೇ ಒಂದು ಸಾಂಗ್ ಹಿಟ್ ಆದಾಗಲೂ ಕೂಡ ಅವರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಯಂಗ್ ಜನ್ರೇಷನ್ ಅಂತ ಬಂದಾಗ, ಟು ಬಿ ಫ್ರ್ಯಾಂಕ್, ಇನ್ನೂ ಲಿರಿಕ್ ರೈಟರ್ ಬರಬೇಕು. ಸೊ ಇವಾಗ ಲಿರಿಕ್ ರೈಟರ್ಸ್ ಅಂತ ಬಂದ ಕೂಡಲೇ ಪ್ರಾಬಬ್ಲಿ ನನ್ನ ಹೆಸರು ಬರ್ಬೋದು, ನಾಗಾರ್ಜುನ ಶರ್ಮಾ, ತ್ರಿಲೋಕ್ ತ್ರಿವಿಕ್ರಮ್ ಆಗಿರಬಹುದು, ವಿಶ್ವಜಿತ್ ರಾವ್ ಆಗಿರಬಹುದು, ಸೊ ವಿಜಯ್ ಈಶ್ವರ್ ಅವರು, ಸೊ ಒಂದಿಷ್ಟು ಹೆಸರುಗಳು, ಕಿನ್ನಾಳ್ ರಾಜ್, ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಇನ್ನೂ ಬೇಕು ಅನಿಸುತ್ತೆ ನನಗೆ. ಯಾಕಂದರೆ ನನ್ನ ಒಂದು ನಂಬಿಕೆ ಪ್ರಕಾರ ಈಗಿನ ಏನು ಜನ್ರೇಷನ್ ಇದೆ, ಜೆನ್ಜಿ, ಆಲ್ಫಾ, ಅವ್ರು ಬುಕ್ಸ್ಗಳನ್ನು ಓದ್ತಿಲ್ಲ. ಕನ್ನಡ ಅಂದರೆ ಅವರು ಪಠ್ಯ ಹಂಗಿದೆ, ಕನ್ನಡ ಪ್ರಾಮುಖ್ಯತೆಗಳು ತುಂಬ ಕಮ್ಮಿ ಇದೆ. ಮತ್ತು ಅವರು ಈ ಮ್ಯಾಗ್ಝಿನ್ಗಳು ಓದ್ತಿಲ್ಲ, ನಮ್ಮ ಥರ ನ್ಯೂಸ್ ಪೇಪರ್ ಓದ್ತಿಲ್ಲ, ಕನ್ನಡ ಸಿನಿಮಾಗಳು ನೋಡ್ತಿದ್ದಾರೆ ಬಿಟ್ಟರೆ. ಸೊ ಹಾಗಾಗಿ ರೈಟಿಂಗ್ ಜನ್ರೇಷನ್ನು ಅದು ಅದಿಲ್ಲ. ನಮ್ಗೊಂದೊಂದು ಸತಿ ಇದು ಹೆಂಗೆ ಮುಂದೆ ಅನ್ನೋದೊಂದು ಇದಾಗ್ಬಿಡುತ್ತೆ. ಹಾಗಾಗಿ ರೈಟಿಂಗ್ ಸಂತತಿ ಇನ್ನೂ ಬೆಳಿಬೇಕು, ಅದು ಮುಂದಿನ ಜನ್ರೇಷನ್ಗೆ. ಆ ದೃಷ್ಟಿಯಲ್ಲಿ ನೀವು ಎಲ್ಲದೂ ಗ್ಲ್ಯಾಮರ್ ಸರ್. ನೀವೀಗ ಬಹುಶಃ ನಮ್ದು ಯಾರನ್ನೂ ಇಂಟರ್ವ್ಯೂಲ್ಲಿ ಹಿಂಗೆ ತೋರಿಸಿಲ್ಲ ಅಂದರೆ ಏನು ಅಂದರೆ ರೈಟಿಂಗ್ ಮಾಡಿ ಏನು ಪ್ರಯೋಜನ, ಒಂದು ಹಾಡು ಬರುತ್ತೆ, ಹಿಟ್ಟಾಗುತ್ತೆ, ನಮ್ಮನ್ನ ಯಾರೂ ಮಾತಾಡ್ಸೋರೋ ಇಲ್ಲ ಅಂದಾಗ ಬೇರೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅನ್ನೋ ಕಡೆ ಒಲವು ಬಂದರೂ ಬರ್ಬೋದು. ಇಲ್ಲ ನನಗೆ ಮತ್ತೇನಾಗುತ್ತೆ, ರೈಟಿಂಗಲ್ಲೂ ಬದುಕು ಕಟ್ಕೋಬೋದು ಅನ್ನೋ ಒಂದು ಧೈರ್ಯ ನಮಗೆ ಹಿಂದೆ ಕೊಟ್ಟರು. ಕವಿರಾಜ್ ಅವರು ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕಲ್ಯಾಣ್ ಸರ್ ಎಲ್ಲ ಖಂಡಿತವಾಗ್ಲೂ ಕೊಟ್ಟರು. ಕವಿರಾಜ್ ಅವರು ಯಾವಾಗಲೂ ಎಲ್ಲ ಇಂಟರ್ವ್ಯೂಲೂ ಹೇಳ್ತಾರೆ, ನಾನು ರೈಟಿಂಗಿಂದ ಒಂದು ಚಂದದ ಬದುಕು ಕಟ್ಕೊಂಡಿದ್ದೀನಿ ಅಂತ. ಸೊ ಆ ನಂಬಿಕೆ ಇದೆಯಲ್ಲ, ಅದು ನಮಗೆ ಬರೋದಕ್ಕೆ ನಮಗೊಂದು ಮಾನಸಿಕ ಸ್ಥೈರ್ಯ ಕೊಡ್ತದು ಬರವಣಿಗೆಯಲ್ಲಿ. ಯಾಕಂದರೆ ಇವತ್ತಿಗೂ ನಾನು ಲಿರಿಕ್ ರೈಟಿಂಗ್ ಮಾಡ್ತೀನಿ ಅಂದರೆ ಬೇರೆ ಏನು ಕೆಲಸ ಮಾಡ್ತೀರಾ ಕೇಳ್ತಾರೆ. ಅಂದರೆ ಆ ಲಿರಿಕ್ ರೈಟಿಂಗನ್ನು ಕೆಲಸ ಅಂತ ಕನ್ಸಿಡರ್ ಮಾಡಿಲ್ಲ ಯಾರು. ಬಟ್ ನಮಗೆ ಅದು ಒಂದು ಅನ್ನ ಕೊಡ್ತಿದೆ ಅನ್ನೋದಿದೆಯಲ್ಲ, ತುಂಬ ದೊಡ್ಡ ವಿಷಯ. ಸೊ ಹಾಗಾಗಿ ಅದನ್ನು ಇನ್ಸ್ಪೈರ್ ಮಾಡಬೇಕು ಅನ್ನೋದೊಂದಷ್ಟೇ. ರೈಟಿಂಗಿಗೆ ಬುಕ್ಸ್ ಬರೆಯೋರು ತುಂಬ ಇದ್ದಾರೆ. ಅವರಲ್ಲಿ ಎಲ್ಲ ಬರಹಗಾರಿಗೂ ಮೇ ಬಿ ಲಿರಿಕ್ ರೈಟಿಂಗ್ ಒಲಿದೇ ಇರಬಹುದು. ಬಟ್ ಒಲಿಯೋರು ಯಾರು ಸಿನಿಮಾ ಜೊತೆ ಕನೆಕ್ಟ್ ಆಗಿದ್ದಾರೆ ಅವರು ಬರೀಬಹುದು. ಆ ಪ್ರಯತ್ನ ನಡಿಬೇಕು ಅಂತ. ಖಂಡಿತ ನಡಿಬೇಕು ಸರ್. ಎಸ್ ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಈ ಎಪಿಸೋಡ್ ನಂತರ ತುಂಬ ಜನ ಬರಹಗಾರರಿಗೆ ಒಂದು ಸಣ್ಣ ಮಟ್ಟದ ಚೈತನ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮುಂಬರುವ ಎಲ್ಲ ಹಾಡುಗಳು ಯುದ್ಧಕಾಂಡ ಸಕ್ಸಸ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೂ, ಕೃಷ್ಣ ಅಜಯರಾವ್ ಅವರಿಗೂ, ಇಡೀ ತಂಡಕ್ಕೂ ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾವು ಸಿಗೋಣ. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಮ್ಮ ಕನ್ನಡದ ಪ್ರತಿಭಾವಂತ ರೈಟರ್. ಅಂದರೆ 410ಕ್ಕೂ ಹೆಚ್ಚು ಹಾಡುಗಳು, ಅಂದರೆ ಸಿನಿಮಾ ಹಾಡು,
ಭಾವಗೀತೆ, ಸೀರಿಯಲ್ಲು ಮತ್ತು ಆಲ್ಬಮ್ ಸೇರಿ ದೊಡ್ಡ ಮಟ್ಟದ ಪ್ರಯತ್ನ. ಪ್ರಮೋದ್ ಮರವಂತೆ ಥರದ ಮತ್ತಷ್ಟು ಪ್ರತಿಭೆಗಳು ಕನ್ನಡಕ್ಕೆ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ಕನ್ನಡ ಪಿಕ್ಚರ್ ಮಾಡ್ತಿರುವಂತಹ ರೈಟರ್ ಸ್ಪೆಷಲ್ನ ಈ ಒಂದು ಸಂಚಿಕೆ ಆ ಎಲ್ಲ ಪ್ರತಿಭಾವಂತ ರೈಟರ್ಗಳಿಗೆ ಈ ಒಂದು ಎಪಿಸೋಡನ್ನು ನಾವು ಅರ್ಪಿಸ್ತಾ ಇದ್ದೀವಿ. ನಿರಂತರವಾದ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್.